ಜೋಗ ಜಲಪಾತ ಕರ್ನಾಟಕದ ಹೆಮ್ಮೆ. ಆದರೆ ಅದರ ಆಳದಲ್ಲಿ ಅಡಗಿರುವ ರಹಸ್ಯಗಳ ಬಗ್ಗೆ ಬೇರೆ ಯಾರೂ ಮಾತಾಡಲ್ಲ. ಇದು ಒಂದು ಪ್ರವಾಸಿಗನ ಕಾಣೆಯಾದ ನಿಜವಾದ ಘಟನೆ. ಪೊಲೀಸರು, ಸ್ಥಳೀಯರು, ಹುಡುಕಾಟದ ತಂಡ, ಯಾರಿಗೂ ಇನ್ನೂ ಉತ್ತರ ಸಿಕ್ಕಿಲ್ಲ. ಎರಡು 2016 ಆಗಸ್ಟ್, ಮಳೆಗಾಲದ ಮಧ್ಯದಲ್ಲಿ 4 ಸ್ನೇಹಿತರು ಜೋಗ ಜಲಪಾತಕ್ಕೆ ಬಂದಿದ್ದರು. ಮೇಲಿನ ವ್ಯೂ ಪಾಯಿಂಟ್ ಬಳಿ ಮಬ್ಬು, ಮಂಜು ಮತ್ತು ಜಲಪಾತದ ಧ್ವನಿ ಆ ದಿನ ಸಾಮಾನ್ಯಕ್ಕಿಂತಲೂ ಗಟ್ಟಿಯಾಗಿತ್ತು. ಅದರಲ್ಲಿ ಒಬ್ಬ ಸ್ನೇಹಿತ ಮಂಜಿನ ಸುಂದರ ಫೋಟೋ ಬರುತ್ತೆ ಎಂದು ಒಂದು ಕಲ್ಲಿನ ಹತ್ತಿರ ಹೋದ. ಅವನ ಹೆಸರು ಸತೀಶ್. ಸತೀಶ್ ತನ್ನ ಮೊಬೈಲ್ನಲ್ಲಿ ಒಂದು ಫೋಟೋ ತೆಗೆದ. ಇನ್ನೊಂದು ಕೊನೆಯಿಂದ ಫೋಟೋ ತೆಗೆದುಕೊಳ್ಳಲು ಅವನು ಇನ್ನೂ ಮುಂದೆ ಮಂಜಿನೊಳಗೆ ಹೆಜ್ಜೆ ಹಾಕಿದ. ಅವನ ಸ್ನೇಹಿತರು ವಿಲಕ್ಷಣ ಅವನನ್ನು ನೋಡ್ತಾ ಇದ್ರು. ಆಮೇಲೆ ಅವನು ಮಂಜಿನೊಳಗೆ ಸಂಪೂರ್ಣವಾಗಿ ಕಾಣೆಯಾಗ್ಬಿಟ್ಟ. ಮೊದಲು ಅವರಿಗೆ ಇದು ಹಾಸ್ಯ ಅನಿಸಿತು. ಅವನು ಜೋಕ್ ಮಾಡ್ತಾ ಇರ್ಬೋದು ಅಂತ ಅಂದ್ಕೊಂಡ್ರು. ಆದರೆ 30 ಸೆಕೆಂಡ್ಗಳು, 1 ನಿಮಿಷ, 5 ನಿಮಿಷ ಕಳೆತಿದ್ರೂ ಸತೀಶ್ ಹಿಂದಿರುಗಲಿಲ್ಲ. ಸತೀಶ್ನ ಗೆಳೆಯರು ಅವನ ಕೂಗಿ ಕರೆದರು. ಸತೀಶ್, ಅಲ್ಲಿ ಹೋಗಬೇಡ, ಉತ್ತರಿಸು. ಆದರೆ ಜಲಪಾತದ ಧ್ವನಿ ಹೊರತು ಯಾವುದೇ ಪ್ರತಿಕ್ರಿಯೆಯೂ ಅವರಿಗೆ ಕೇಳಿಸಲಿಲ್ಲ. ಅವರು ತಕ್ಷಣ ಸ್ಥಳೀಯ ಸಿಬ್ಬಂದಿ ಮತ್ತು ಪೊಲೀಸರಿಗೆ ಮಾಹಿತಿ ನೀಡಿದರು. ಹುಡುಕಾಟದ ತಂಡ ಸುಮಾರು 4 ಗಂಟೆಗಳ ಕಾಲ ಪ್ರತಿ ಕಲ್ಲು, ಪ್ರತಿ ಪಥ, ಕೆಳ ಹೋಗುವ ಮಾರ್ಗ ಎಲ್ಲೆಡೆ ಹುಡುಕಿತು. ಆದರೆ ಸತೀಶ್ನ ಒಂದು ಫುಟ್ ಪ್ರಿಂಟ್ ಕೂಡ ಅವರಿಗೆ ಸಿಗಲಿಲ್ಲ. ಅವನ ಮೊಬೈಲ್, ಬ್ಯಾಗ್, ಬಟ್ಟೆಯ ತುಂಡು ಏನೂ ಇರಲಿಲ್ಲ. ಪೊಲೀಸರು ಸತೀಶ್ನ ಮೊಬೈಲ್ ರೆಕಾರ್ಡ್ಸ್ ಟ್ರೇಸ್ ಮಾಡಿ ಹುಡುಕಾಟ ತಂಡ 2 ದಿನಗಳ ನಂತರ ಆಫ್ಲೈನ್ ಲೊಕೇಶನ್ನಲ್ಲಿ ಫೋನ್ ಕಂಡುಹಿಡಿಯುತ್ತದೆ. ಫೋನ್ನಲ್ಲಿದ್ದ ಕೊನೆಯ ಫೋಟೋ ಇಂದಿಗೂ ಜನರನ್ನು ಬೆಚ್ಚಿ ಬೀಳಿಸುತ್ತದೆ. ಮಂಜಿನೊಳಗೆ ಒಂದು ನೆರಳು, ಮಾನವನಂತೆ ಕಾಣುವ, ಆದರೆ ಕಣ್ಣು, ಮುಖ, ದೇಹ ಯಾವುದು ಸ್ಪಷ್ಟವಲ್ಲ. ಸತೀಶ್ ಅದನ್ನು ಕ್ಲೋಸಪ್ ಮಾಡಲು ಇನ್ನೊಂದು ಹೆಜ್ಜೆ ಹಾಕಿದ ಕ್ಷಣ ಜನರು ಊಹಿಸುವಂತೆ ಆ ನೆರಳು ಅವನನ್ನು ಒಳಕ್ಕಿಳಿದಿದೆ. ಸ್ಥಳೀಯರು ಒಂದು ಕತೆ ಹೇಳ್ತಾರೆ. ಜೋಗ ಜಲಪಾತ ಹತ್ತಿರ ಮಂಜಿನಲ್ಲಿ ತಿರುಗಾಡುವ ಒಂದು ನೆರಳಿದೆ. ಅದನ್ನು ಯಾರು ಹಿಂಬಾಲಿಸಿದರೂ ಅವರು ಹಿಂದಿರುಗುವುದಿಲ್ಲ. ಈ ಕತೆ ನಿಜವೇ ಅಥವಾ ಅಪಘಾತವೋ ಅಥವಾ ಬೇರೆ ಯಾರೋ ಅಲ್ಲಿ ಇದ್ದಾರೋ? ಸತೀಶ್ ಇಂದಿಗೂ ಕಾಣೆಯಾಗಿದ್ದಾನೆ. ಫೈಲ್ ಇನ್ನೂ ಅನ್ಸಾಲ್ವ್ಡ್ ಕೇಸ್. ಕೊನೆಯ ಫೋಟೋದಲ್ಲಿನ ನೆರಳು ನಿಜವಾಗಿಯೂ ಏನು? ಈ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ನಲ್ಲಿ ಹೇಳಿ. ಇದು ರಹಸ್ಯ ಕರ್ನಾಟಕ, ಅನಾವರಣಗೊಳ್ಳದ ಕಥೆಗಳ ಕತ್ತಲೆ.